ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು. ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದ್ರು. ರೆಡ್ಡಿ ರಾಮುಲು ಜಟಾಪಟಿಗೆ ಬಿತ್ತ ತಾತ್ಕಾಲಿಕ ಬ್ರೇಕ್. ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು. ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ. ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಟೀಮ್ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ. ಎಲ್ಲ ಶ್ರೀರಾಮುಲರ ಶಕ್ತಿಯನ್ನು ಬೆಳೆಸ್ಕೊಂಡು ಅವರು ಇವತ್ತು ಹಗುರವಾಗಿ ಮಾತಾಡ್ತಿರ್ತಕ್ಕಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅವರು ತಕ್ಷಣವೇ ಕ್ಷಮೆಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡೋದನ್ನ ತಿದ್ದುಪಡಿ ಮಾಡ್ಕೋಬೇಕು. ಮೊದಲನೇದು ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು. ಬರೀ ಕರ್ನಾಟಕ ಸೀಮಿತವಾಗಿಲ್ಲ, ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರದ ಪಂಜಾಬ್ವರೆಗೂ ಹೋಗಿ ಕೇಳ್ರಿ ಶ್ರೀರಾಮುಲು ಬಗ್ಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರಬೇಕು ಅಂತಂದರೆ ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ, ಆತ್ಮಗೌರವ ಇದ್ದರೆ, ಅಥವಾ ನೀವು ಅಧಿಕಾರ ಅನುಭವಿಸಿದ್ದಕ್ಕೆ ಋಣ ಸಂದಾಯನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇನಾದ್ರು ಇದ್ದರೆ ನೀವು ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು. ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ, ಆದರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ. ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಾಯಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ. ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ, ಇಲ್ಲ ಇದನ್ನು ಇಲ್ಲಿಗೆ ಮುಕ್ತಾಯ, ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸ್ತೈತೆ, ನಾನು ನೆನ್ನೆ ಬರೋಕ್ಕೆ ಹೇಳಿದ್ದೆ, ಶ್ರೀರಾಮುಲು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ. ನಿಮಗೂ ಗೊತ್ತಿದೆ, ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ. ರೆಡ್ಡಿ ರಾಮುಲು ಒಳ್ಳೆ ಸ್ನೇಹಿತರು, ಗೊಂದಲ ಇಲ್ಲ. ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರ ವಾರ್ಗೆ ಬ್ರೇಕ್ ಹಾಕಿದ್ದು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು. ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದ್ರು. ರೆಡ್ಡಿ ರಾಮುಲು ಜಟಾಪಟಿಗೆ ಬಿತ್ತ ತಾತ್ಕಾಲಿಕ ಬ್ರೇಕ್. ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು. ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ. ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಟೀಮ್ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ. ಎಲ್ಲ ಶ್ರೀರಾಮುಲರ ಶಕ್ತಿಯನ್ನು ಬೆಳೆಸ್ಕೊಂಡು ಅವರು ಇವತ್ತು ಹಗುರವಾಗಿ ಮಾತಾಡ್ತಿರ್ತಕ್ಕಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅವರು ತಕ್ಷಣವೇ ಕ್ಷಮೆಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡೋದನ್ನ ತಿದ್ದುಪಡಿ ಮಾಡ್ಕೋಬೇಕು. ಮೊದಲನೇದು ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು. ಬರೀ ಕರ್ನಾಟಕ ಸೀಮಿತವಾಗಿಲ್ಲ, ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರದ ಪಂಜಾಬ್ವರೆಗೂ ಹೋಗಿ ಕೇಳ್ರಿ ಶ್ರೀರಾಮುಲು ಬಗ್ಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರಬೇಕು ಅಂತಂದರೆ ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ, ಆತ್ಮಗೌರವ ಇದ್ದರೆ, ಅಥವಾ ನೀವು ಅಧಿಕಾರ ಅನುಭವಿಸಿದ್ದಕ್ಕೆ ಋಣ ಸಂದಾಯನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇನಾದ್ರು ಇದ್ದರೆ ನೀವು ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು. ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ, ಆದರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ. ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಾಯಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ.
ರೆಡ್ಡಿಯವ್ರಿಗೂ ಮಾತಾಡಿದ್ದೀನಿ, ಇಲ್ಲ ಇದನ್ನು ಇಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸ್ತೈತೆ ನಾನು ನೆನ್ನೆ ಬರೋಕ್ಕೆ ಹೇಳಿದ್ದೆ, ಶ್ರೀರಾಮುಲು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ. ನಾನು ನಿಮಗೂ ಗೊತ್ತಿದೆ, ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ. ರೆಡ್ಡಿ ರಾಮುಲು ಒಳ್ಳೆ ಸ್ನೇಹಿತರು, ಗೊಂದಲ ಇಲ್ಲ. ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರ ವಾರ್ಗೆ ಬ್ರೇಕ್ ಹಾಕಿದ್ದು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು. ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದ್ರು. ರೆಡ್ಡಿ ರಾಮುಲು ಜಟಾಪಟಿಗೆ ಬಿದ್ದ ತಾತ್ಕಾಲಿಕ ಬ್ರೇಕ್. ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು. ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ. ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಟೀಮ್ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ. ಎಲ್ಲ ಶ್ರೀರಾಮುಲರ ಶಕ್ತಿಯನ್ನು ಬೆಳೆಸ್ಕೊಂಡು ಅವರು ಇವತ್ತು ಹಗುರವಾಗಿ ಮಾತಾಡ್ತಿರ್ತಕ್ಕಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅವರು ತಕ್ಷಣವೇ ಕ್ಷಮೆಯಾಪಣೆ ಮಾಡಿ ಶ್ರೀರಾಮುಲು ಬಗ್ಗೆ ಹಗುರವಾಗಿ ಮಾತಾಡೋದನ್ನ ತಿದ್ದುಪಡಿ ಮಾಡ್ಕೋಬೇಕು. ಮೊದಲನೇದು, ಒಂದು ಪಕ್ಷ ಅಲ್ಲ ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು. ಬರೀ ಕರ್ನಾಟಕ ಸೀಮಿತವಾಗಿಲ್ಲ, ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರದ ಪಂಜಾಬ್ವರೆಗೂ ಹೋಗಿ ಕೇಳ್ರಿ, ಶ್ರೀರಾಮುಲು ಬಗ್ಗೆ ಹೇಳ್ತಾರೆ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರ್ಬೇಕು ಅಂತಂದ್ರೆ ನಿಮ್ಗೇನಾದ್ರು ಸ್ವಾಭಿಮಾನ ಇದ್ರೆ, ಆತ್ಮಗೌರವ ಇದ್ರೆ, ಅಥವಾ ನೀವು ಅಧಿಕಾರ ಅನುಭವಿಸಿದ್ಕೆ ಋಣ ಸಂದಾಯನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲೇನಾದ್ರು ಇದ್ರೆ ನೀವು ಶ್ರೀರಾಮುಲು ಅವರನ್ನ ರಾಜ್ಯಸಭೆ ಸದಸ್ಯರು ಮಾಡಿ ಕೇಂದ್ರದ ಮಂತ್ರಿಯನ್ನ ಮಾಡಬೇಕು. ಜನಾರ್ದನ್ ರೆಡ್ಡಿ ರಾಮುಲು ಜಗಳ ಪಕ್ಷಕ್ಕೆ ಮುಜುಗರ ತಂದಿದ್ರೆ, ಆದ್ರೆ ಇಬ್ಬರು ಮೇಲ್ನೋಟಕ್ಕೆ ಸುಮ್ಮನಾಗಿದ್ದು ಒಳಗೊಳಗೆ ಬೆಂಬಲಿಗರ ಬಾಯಲ್ಲಿ ತಾವು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿಸ್ತಾ ಇದ್ದಾರಾ ಎಂಬ ಅನುಮಾನ ಕಾಡಿದೆ. ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ತಾಯಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ. ರೆಡ್ಡಿಯವ್ರಿಗೂ ಮಾತಾಡಿದ್ದೀನಿ, ಇಲ್ಲ ಇದನ್ನು ಇಲ್ಲಿಗೆ ಮುಕ್ತಾಯ ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸ್ತೈತೆ ನಾನು ನೆನ್ನೆ ಬರೋಕ್ಕೆ ಹೇಳಿದ್ದೆ, ಶ್ರೀರಾಮುಲು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ. ನಾನು ನಿಮಗೂ ಗೊತ್ತಿದೆ, ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ ಎರಡು ದೇಹ ಇದ್ದಂಗೆ. ರೆಡ್ಡಿ ರಾಮುಲು ಒಳ್ಳೆ ಸ್ನೇಹಿತರು, ಗೊಂದಲ ಇಲ್ಲ. ಒಟ್ಟಾರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಸದ್ಯ ನೇರ ವಾರ್ಗೆ ಬ್ರೇಕ್ ಹಾಕಿದ್ದು ಬೆಂಬಲಿಗರ ಮೂಲಕ ತಮ್ಮ ವರಸೆ ಶುರು ಮಾಡಿದ್ದಾರಾ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಡ್ಡಿ ರಾಮುಲು ಜಟಾಪಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಇಬ್ಬರು ನಾಯಕರು ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದು ಬೆಂಬಲಿಗರ ಮುಖಾಂತರ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದಾರಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಗಳಸ್ಯ ಕಂಠಸ್ಯ ಎಂಬಂತೆ ಇದ್ದವರು. ಒಂದೇ ನಡೆ ಒಂದೇ ನುಡಿ ಎಂಬಂತೆ ಇದ್ದವರ ಮಧ್ಯೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇಬ್ಬರು ಸಂಡೂರು ಸಂಘರ್ಷದ ಹೆಸರಿನಲ್ಲಿ ಹಾದಿ ಬೀದಿಯಲ್ಲಿ ಕಚ್ಚಾಟ ಶುರು ಮಾಡಿದ್ರು. ರೆಡ್ಡಿ ರಾಮುಲು ಜಟಾಪಟಿಗೆ ಬಿದ್ದ ತಾತ್ಕಾಲಿಕ ಬ್ರೇಕ್. ಬಿಜೆಪಿ ವಿರುದ್ಧ ಸಿಡಿದ ಶ್ರೀರಾಮುಲು ಬೆಂಬಲಿಗರು. ದೋಸ್ತಿಗಳ ಬೀದಿ ಜಗಳಕ್ಕೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮುಲಾಮು ಹಚ್ಚಲಾಗಿದೆ. ಇಬ್ಬರು ಸುದ್ದಿಗೋಷ್ಠಿ ಬಳಿಕ ಯಾವುದೇ ಮಾತುಗಳನ್ನಾಡಿಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮುಲು ಬೆಂಬಲಿಗರು ರೆಡ್ಡಿ ಟೀಮ್ ಮತ್ತು ಕೇಸರಿ ಮನೆ ವಿರುದ್ಧ ಕೆಂಡಕಾರಿ ಪ್ರತಿ ಸವಾಲು ಹಾಕಿದ್ದಾರೆ. ಎಲ್ಲ ಶ್ರೀರಾಮುಲರ ಶಕ್ತಿಯನ್ನು ಬೆಳೆಸ್ಕೊಂಡು ಅವರು ಇವತ್ತು ಹಗುರವಾಗಿ ಮಾತಾಡ್ತಿರ್ತಕ್ಕಂಥ